ಸ್ನೇಹಿತರೆ ನಮಸ್ಕಾರ. ಹಿಂದೂ ದೇವಾಲಯಗಳಲ್ಲಿ ಆರ್ಥಿಕ ಅವ್ಯವಹಾರ ನಡೆದಾಗ ಅದನ್ನ ಸರ್ಕಾರದ ಮುಜರಾಯಿ ಇಲಾಖೆಗೆ ಸೇರಿಸೋ ಪ್ರಯತ್ನ ನಡೆಯುತ್ತೆ. ಇತ್ತೀಚೆಗೆ ಗಾಳಿ ಆಂಜನೇಯ ದೇವಸ್ಥಾನದಲ್ಲಿ ಆರ್ಥಿಕ ಅವ್ಯವಹಾರ ನಡೀತು ಅನ್ನೋ ಕಾರಣಕ್ಕೆ ಅದನ್ನ ಸರ್ಕಾರ ವಶಕ್ಕೆ ಪಡ್ಕೊಂಡಿದೆ. ದೇವಾಲಯಗಳಲ್ಲಿ ಅಕ್ರಮಗಳನ್ನ ತಡೆದು ಭಕ್ತರು ನೀಡುವ ಹುಂಡಿ ಹಣಕ್ಕೆ ನ್ಯಾಯ ಒದಗಿಸೋದು ಇದರ ಉದ್ದೇಶ. ಆದರೆ ಸರ್ಕಾರದ ಅಡಿಯಲ್ಲೇ ಅವ್ಯವಹಾರಗಳು ನಡೆದಾಗ ಅದನ್ನ ತಡೆಯೋದು ಯಾರು? ಹೀಗೊಂದು ಪ್ರಶ್ನೆ ಶಬರಿಮಲೆ ಮತ್ತು ಗುರುವಾಯೂರು ದೇವಸ್ಥಾನದ ಕೋಟ್ಯಂತರ ಭಕ್ತರಲ್ಲಿ ಉದ್ಭವ ಆಗಿದೆ. ಈ ಎರಡು ದೇವಸ್ಥಾನಗಳು ಕೇರಳ ಸರ್ಕಾರದ ಅಡಿಯಲ್ಲೇ ಇದೆ. ಅನೇಕ ಹಿರಿಯ ಅಧಿಕಾರಿಗಳು ಈ ದೇವಸ್ಥಾನಗಳಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ದೇವಸ್ಥಾನಗಳಿಗೆ ಭದ್ರತೆ ಕೊಡೋಕೆ ಪೊಲೀಸರು ಇದ್ದಾರೆ. ಇಷ್ಟೆಲ್ಲ ವ್ಯವಸ್ಥೆಗಳು ಇದ್ರೂ ಎರಡೂ ದೇವಸ್ಥಾನಗಳಲ್ಲಿ ದೊಡ್ಡ ಅವ್ಯವಹಾರ ನಡೆದಿದೆ. ಕರ್ನಾಟಕದ ಉದಾಹರಣೆ ನೋಡೋದಾದ್ರೆ ಧರ್ಮಸ್ಥಳದ ಶ್ರೀ ಮಂಜುನಾಥೇಶ್ವರ ದೇವಸ್ಥಾನವನ್ನ ಮುಜರಾಯಿ ಇಲಾಖೆಗೆ ಸೇರಿಸೋ ಬಹಳಷ್ಟು ಪ್ರಯತ್ನಗಳು ನಡೆದಿದೆ. ಅಲ್ಲಿ ಅಕ್ರಮ ಅವ್ಯವಹಾರಗಳು ನಡೀತಾ ಇದೆ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಆಗದೇ ಇದ್ದಾಗ ಸೌಜನ್ಯ ಪ್ರಕರಣವನ್ನ ಎತ್ತುಕೊಂಡು ಬಂದ್ರು. 100 ಬುರುಡೆಗಳು ಸಿಕ್ಕಿದೆ ಅಂತೆಲ್ಲ ಆರೋಪ ಮಾಡಿದ್ರು. ಇಷ್ಟೆಲ್ಲ ಆದ್ರೂ ಒಂದೇ ಒಂದು ಅಂಶವನ್ನ ಸಾಬೀತು ಮಾಡೋಕೆ ಆಗ್ಲೇ ಇಲ್ಲ. ಮುಜರಾಯಿ ಇಲಾಖೆಗೆ ಸೇರಿಸೋಕು ಸಾಧ್ಯ ಆಗ್ತಾ ಇಲ್ಲ. ಆದ್ರೂ ಕೆಲವು ಹಿಂದೂಗಳೇ ಈ ದೇವಸ್ಥಾನ ಸರ್ಕಾರಕ್ಕೆ ಸೇರಬೇಕು ಅಂತ ವಾದ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಸೇರಿದ್ರೆ ದೇವಾಲಯಗಳ ಸ್ಥಿತಿ ಏನಾಗುತ್ತೆ ಅನ್ನೋದಕ್ಕೆ ಶಬರಿಮಲೆ ಮತ್ತು ಗುರುವಾಯೂರು ದೇವಸ್ಥಾನಗಳ ಉದಾಹರಣೆಯೇ ಸಾಕು. ಮೊದಲು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿ ದೇವಾಲಯದ ಅಕ್ರಮವನ್ನ ನೋಡೋಣ. ಇರುಮುಡಿಯನ್ನ ಹೊತ್ತುಕೊಂಡು ಸ್ವಾಮಿಯೇ ಶರಣಂ ಅಯ್ಯಪ್ಪ ಅಂತ ಸ್ಮರಣೆ ಮಾಡಿಕೊಂಡು ಬರಿಗಾಲಿನಲ್ಲಿ ನಡೆದು ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಗೆ ಹೋದ್ರೆ ಧನ್ಯತಾ ಭಾವ ಮೂಡುತ್ತೆ. ಅಷ್ಟೆಲ್ಲಾ ಕಷ್ಟಪಟ್ಟು ಬಂದ ಭಕ್ತರು ಸ್ವಾಮಿಗೆ ಕಾಣಿಕೆ ಕೊಟ್ಟು ಚಿನ್ನ ಬೆಳ್ಳಿಯನ್ನ ದಾನ ಮಾಡಿದ್ರೆ ಆ ಯಾವ ಭಾವನೆಗಳಿಗೂ ಬೆಲೆ ಕೊಡದ ದೇವಸ್ಥಾನದ ಮಂಡಳಿ ಎಲ್ಲವನ್ನ ಲೂಟಿ ಮಾಡಿದೆ. ಶಬರಿಮಲೆಯ ದೇವಸ್ಥಾನವನ್ನ ತಿರುವಾಂಕೂರು ದೇವಸ್ವಂ ಮಂಡಳಿ ನಿರ್ವಹಣೆ ಮಾಡ್ತಾ ಇದೆ. ಈ ಮಂಡಳಿ ಒಂದು ಸ್ವಾಯತ್ತ ಸಂಸ್ಥೆ, ಆದ್ರೂ ಇದು ಸರ್ಕಾರದ ಒಂದು ಭಾಗ. ಈ ಸಂಸ್ಥೆ ಕೇರಳದ 1200ಕ್ಕೂ ಹೆಚ್ಚು ದೇವಸ್ಥಾನಗಳನ್ನ ನಿರ್ವಹಣೆ ಮಾಡ್ತಾ ಇದೆ. 1998ರಲ್ಲಿ ಉದ್ಯಮಿ ವಿಜಯ್ ಮಲ್ಯ ದೇವಸ್ಥಾನದ ಗರ್ಭಗುಡಿಯ ಎರಡೂ ಬದಿಯಲ್ಲಿರುವ ದ್ವಾರಪಾಲಕ ವಿಗ್ರಹಗಳಿಗೆ ಅಳವಡಿಸೋಕೆ ಮತ್ತು ಚಾವಣಿಗೆ ಹಾಕೋಕೆ ಅಂತ ಚಿನ್ನ ದಾನ ಮಾಡಿದ್ರು. 2019ರಲ್ಲಿ ಈ ಮಂಡಳಿಯ ಅಧಿಕಾರಿಗಳು ಒಂದು ಯೋಜನೆನ ರೂಪಿಸ್ತಾರೆ. ದೇವಸ್ಥಾನದ ದ್ವಾರಪಾಲಕ ವಿಗ್ರಹಗಳ ಮೇಲೆ ಇರೋ ಚಿನ್ನದ ಲೇಪನಗಳನ್ನ ಮತ್ತು ಗರ್ಭಗುಡಿಯ ಚಾವಣಿಯಲ್ಲಿದ್ದ ಚಿನ್ನದ ಲೇಪನಗಳನ್ನ ತೆಗೆದು ಅದನ್ನ ಶುದ್ಧ ಮಾಡಿ ವಾಪಸ್ ಅಳವಡಿಕೆ ಮಾಡೋದು. ಇದರಲ್ಲಿ ಒಟ್ಟು 42 ಕೆಜಿ ಚಿನ್ನ ಇತ್ತು. ಇಷ್ಟು ಚಿನ್ನದ ಲೇಪನವನ್ನ, ಅಂದ್ರೆ ಅದು ಹಾಳೆಗಳ ತರ ಇರುತ್ತೆ, ಅದನ್ನ ಉಚಿತವಾಗಿ ಶುದ್ಧ ಮಾಡಿ ಕೊಡ್ತೀನಿ ಅಂತ ಒಬ್ಬ ಸ್ಪಾನ್ಸರ್ ಮುಂದೆ ಬರ್ತಾನೆ. ಅವನೇ ಉನ್ನಿಕೃಷ್ಣನ್ ಪೊಟ್ಟಿ. ಬೆಂಗಳೂರಿನ ಉದ್ಯಮಿ ಉನ್ನಿಕೃಷ್ಣನ್ ಪೊಟ್ಟಿಗೆ ಮಂಡಳಿಯ ಅಧಿಕಾರಿಗಳು ಮತ್ತು ಸದಸ್ಯರು ಈ ಎಲ್ಲ ಚಿನ್ನವನ್ನ ಕೊಟ್ಟು ಬಿಡ್ತಾರೆ. ಉನ್ನಿಕೃಷ್ಣನ್ ಇದನ್ನ ಚೆನ್ನೈಗೆ ತಗೊಂಡು ಹೋಗಿ ಸ್ಮಾರ್ಟ್ ಕ್ರಿಯೇಷನ್ಸ್ ಅನ್ನೋ ಕಂಪನಿಗೆ ಕೊಟ್ಟು ಅಲ್ಲಿ ಶುದ್ಧೀಕರಣ ಮಾಡಿಸ್ತಾನೆ. ನಿಯಮಗಳ ಪ್ರಕಾರ ಹೀಗೆಲ್ಲ ಚಿನ್ನವನ್ನ ಪಾಲಿಶ್ ಮಾಡೋಕೆ ಯಾರಿಗೋ ಕೊಡೋ ಹಾಗಿಲ್ಲ. ದೇವಸ್ಥಾನದಲ್ಲೇ ಎಲ್ಲರ ಕಣ್ಣ ಮುಂದೆ ಚಿನ್ನವನ್ನ ಪಾಲಿಶ್ ಮಾಡಿ ಮತ್ತೆ ಅಲ್ಲೇ ಎಲ್ಲರ ಮುಂದೆ ವಾಪಸ್ ಅಳವಡಿಸಬೇಕು ಅನ್ನೋದು ನಿಯಮ. ಅಂತಹ ಅವಕಾಶ ಕೂಡ ಮಂಡಳಿಗೆ ಇತ್ತು. ಆದ್ರೆ ಅಧಿಕಾರಿಗಳು ಮತ್ತು ಉದ್ಯಮಿ ಉನ್ನಿಕೃಷ್ಣನ್ ಮೊದಲೇ ಪ್ಲಾನ್ ಮಾಡಿ ಅದನ್ನ ಬೇರೆ ಕಡೆಗೆ ತಗೊಂಡು ಹೋಗಿ ಪಾಲಿಶ್ ಮಾಡಿಸ್ತಾರೆ. ಉನ್ನಿಕೃಷ್ಣನ್ ಬೆಂಗಳೂರಿನ ನಿವಾಸಿ. ಇವನು 2010ರ ಸುಮಾರಿನಲ್ಲಿ ಶಬರಿಮಲೆ ದೇವಸ್ಥಾನದಲ್ಲೇ ಅರ್ಚಕರಿಗೆ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದ. ಆಗಲೇ ಇವನು ಚಿನ್ನದ ಹೊಳಪು ಕಡಿಮೆಯಾಗಿದೆ, ಅದನ್ನ ಪಾಲಿಶ್ ಮಾಡಿಸಬೇಕು ಅನ್ನೋ ಒಂದು ಪ್ರಸ್ತಾವನ ಮಂಡಳಿಗೆ ಕೊಟ್ಟಿದ್ದ. ಅಂದ್ರೆ ಇವೆಲ್ಲವೂ ಬಹಳ ಹಿಂದೆಯೇ ಮಾಡಿದ್ದಂತಹ ಪ್ಲಾನ್. ಇನ್ನು ಅಚ್ಚರಿ ತರೋ ಸಂಗತಿ ಅಂದ್ರೆ ದೇವಸ್ಥಾನದ ಮಂಡಳಿ ಚಿನ್ನವನ್ನ ಉನ್ನಿಕೃಷ್ಣನ್ಗೆ ಕೊಡುವಾಗ ದಾಖಲೆಗಳಲ್ಲಿ ಇದು ಕಾಪರ್ ಪ್ಲೇಟ್ಗಳು ಅಂತ ಉಲ್ಲೇಖ ಮಾಡಿದೆ, ಚಿನ್ನ ಅಂತ ಬರೆದೇ ಇಲ್ಲ. ಒಟ್ಟಾರೆಯಾಗಿ 42.8 ಕೆಜಿ ಚಿನ್ನವನ್ನ ಉನ್ನಿಕೃಷ್ಣನ್ಗೆ ಅಧಿಕಾರಿಗಳು ಹಾಗೂ ಮಂಡಳಿಯ ಸದಸ್ಯರು ಕೊಟ್ಟಿದ್ದಾರೆ. ಉನ್ನಿಕೃಷ್ಣನ್ ಇಷ್ಟನ್ನು ಪಾಲಿಶ್ ಮಾಡಿಸಿ ವಾಪಸ್ ದೇವಸ್ಥಾನಕ್ಕೆ ಹಸ್ತಾಂತರ ಮಾಡಿದ್ದಾನೆ. ಆದ್ರೆ ಆಮೇಲೆ ಅದರ ತೂಕ ನೋಡುವಾಗ ಅದು 38.25 ಕೆಜಿ ಇತ್ತು. ಅಂದ್ರೆ 4.5 ಕೆಜಿ ಚಿನ್ನ ಮಾಯ ಆಗಿದೆ. ಈ 4.5 ಕೆಜಿ ಚಿನ್ನ ಎಲ್ಲಿ ಹೋಯ್ತು ಅನ್ನೋದು ಯಾರಿಗೂ ಗೊತ್ತಿಲ್ಲ. ಆದ್ರೂ ಆ ಸಮಯದಲ್ಲಿ ಮಂಡಳಿಯಿಂದ ಈ ವಿಚಾರವನ್ನ ಬೇಕು ಅಂತಾನೆ ಕಡೆಗಣಿಸಲಾಗಿತ್ತು. ಆ ವಿಷಯ ಹೊರಗೆ ಬಾರದ ಹಾಗೆ ಸೀಕ್ರೆಟ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಇದೇ ಸೆಪ್ಟೆಂಬರ್ನಲ್ಲಿ ಮಂಡಳಿಯ ವಿಶೇಷ ಆಯುಕ್ತರಿಗೆ ಈ ವಿಷಯ ಗಮನಕ್ಕೆ ಬಂದಿದೆ. ಅವರು ಈ ಎಲ್ಲ ಅಕ್ರಮಗಳನ್ನ ಕೇರಳ ಹೈಕೋರ್ಟ್ಗೆ ತಿಳಿಸಿದ್ದಾರೆ. ಈ ಮೂಲಕ ತನಿಖೆ ಆರಂಭ ಆಯಿತು. ಇತ್ತೀಚೆಗೆ ಉನ್ನಿಕೃಷ್ಣನ್ ಪೊಟ್ಟಿಯನ್ನ ಕೇರಳ ಪೊಲೀಸರು ಬೆಂಗಳೂರಿನಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಬಂಧನ ಆಗೋ ಸಮಯದಲ್ಲಿ ಉನ್ನಿಕೃಷ್ಣನ್ ಈ ಅಕ್ರಮದಲ್ಲಿ ಬೇರೆಯವರು ಕೂಡ ಭಾಗಿಯಾಗಿದ್ದಾರೆ ಅನ್ನೋ ಸತ್ಯನ ಬಾಯಿ ಬಿಟ್ಟಿದ್ದಾನೆ.
ಈಗ ಗುರುವಾಯೂರು ದೇವಸ್ಥಾನದ ಅಕ್ರಮವನ್ನ ನೋಡೋಣ. ಗುರುವಾಯೂರಿನ ಶ್ರೀಕೃಷ್ಣ ದೇವಸ್ಥಾನವನ್ನ ಗುರುವಾಯೂರು ದೇವಸ್ವಂ ಮಂಡಳಿ ನಿರ್ವಹಣೆ ಮಾಡ್ತಾ ಇದೆ. ಇದು ಕೂಡ ಸ್ವಾಯತ್ತ ಸಂಸ್ಥೆ ಹಾಗೂ ಸರ್ಕಾರದ ಒಂದು ಭಾಗ. ಇದರ ಅಡಿಯಲ್ಲಿ ಒಟ್ಟು 12 ದೇವಸ್ಥಾನಗಳು ಬರುತ್ತೆ. ಗುರುವಾಯೂರು ದೇವಸ್ವಂ ಮಂಡಳಿಯ 2019, 20 ಮತ್ತು 2020-21 ಸಾಲಿನ ಸರ್ಕಾರಿ ಲೆಕ್ಕ ಪರಿಶೋಧನೆಯಲ್ಲಿ ಲೋಪಗಳಾಗಿರುವುದು ಬಹಳ ತಡವಾಗಿ ಬಹಿರಂಗ ಆಗಿದೆ. ನಿಯಮದ ಪ್ರಕಾರ ದೇವಸ್ಥಾನದ ಬೆಲೆ ಬಾಳುವ ವಸ್ತುಗಳು ಎಷ್ಟಿದೆ, ಅದು ಯಾವ ಸ್ಥಿತಿಯಲ್ಲಿದೆ ಅನ್ನೋದನ್ನ ಪ್ರತಿ ವರ್ಷ ರಿಜಿಸ್ಟರ್ ಮಾಡಬೇಕು. ಆದ್ರೆ ಆ ತರ ಯಾವುದೇ ದಾಖಲೆಗಳನ್ನ ಬರೆದು ಇಟ್ಟಿಲ್ಲ. ದೇವಸ್ಥಾನದ ನಿರ್ವಹಣಾ ಸಮಿತಿ ಪ್ರತಿ ವರ್ಷ ಈ ವಸ್ತುಗಳನ್ನ ಕಣ್ಣಾರೆ ನೋಡಿ ಲೆಕ್ಕ ಹಾಕಿ ಬರೆದು ಇಡಬೇಕು. ಇದನ್ನ ಭೌತಿಕ ತಪಾಸಣೆ ಅಂತ ಹೇಳ್ತಾರೆ. ಹಾಗೆ ತಪಾಸಣೆ ಮಾಡಿ ದೇವಸ್ವಂ ಮಂಡಳಿಯ ಆಯುಕ್ತರಿಗೆ ವರದಿ ಸಲ್ಲಿಸಬೇಕು. ಆದರೆ ಕಳೆದ 40 ವರ್ಷಗಳಿಂದ ಆ ತರಹದ ಯಾವುದೇ ವರದಿಗಳನ್ನ ಆಯುಕ್ತರಿಗೆ ಸಲ್ಲಿಸಿಯೇ ಇಲ್ಲ. ಭಕ್ತರು ಚಿನ್ನ ಬೆಳ್ಳಿನ ದಾನ ಮಾಡಿದ್ರೆ ಅದಕ್ಕೆ ರಸೀದಿ ಕೊಡ್ತಾರೆ. ಬೇರೆ ಯಾವುದೇ ಬೆಲೆ ಬಾಳುವ ವಸ್ತುಗಳನ್ನ ನೀಡಿದ್ರೆ ಅದಕ್ಕೆ ರಸೀದಿ ಕೊಡಲ್ಲ. ಅಂದ್ರೆ ಭಕ್ತರು ನೀಡಿದ ಈ ವಸ್ತುಗಳು ನಿಜವಾಗ್ಲೂ ದೇವಸ್ಥಾನದಲ್ಲೇ ಇದೆಯಾ ಅಥವಾ ಯಾರಾದರೂ ಎತ್ತಿಕೊಂಡು ಹೋದ್ರಾ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಸುಮಾರು 15 ಲಕ್ಷ ರೂಪಾಯಿಯಷ್ಟು ಸೇವೆ ಪೂಜೆಗಳಿಗೆ ರಸೀದಿ ಕೊಟ್ಟಿಲ್ಲ. ಪಣತ್ತೂರು ಅರಣ್ಯದಿಂದ 530 ಕೆಜಿ ಆನೆ ದಂತಗಳು ದೇವಸ್ಥಾನಕ್ಕೆ ಬಂದಿದೆ ಅಂತ ಮಾಹಿತಿ ಇದೆ. ಆದರೆ ಈಗ ಆನೆ ದಂತಗಳು ಮಾಯವಾಗಿದೆ. ಪಾಲಕ್ಕಾಡ್ನ ಒಂದು ಕುಟುಂಬ 15 ಲಕ್ಷ ರೂಪಾಯಿ ಬೆಲೆ ಬಾಳುವ 2000 ಕೆಜಿ ತೂಕದ ಕಂಚಿನ ಪರಾತವನ್ನ ಕಾಣಿಕೆ ಕೊಟ್ಟಿದ್ದಾರೆ. ಅದರ ಬಗ್ಗೆ ಲೆಕ್ಕಪತ್ರದಲ್ಲಿ ಮಾಹಿತಿಯೇ ಇಲ್ಲ. ಪ್ರತಿದಿನ 1.5 ಲಕ್ಷ ರೂಪಾಯಿಯಷ್ಟು ಮೌಲ್ಯದ ಕೇಸರಿಯನ್ನ ದೇವಸ್ಥಾನಕ್ಕೆ ತರಿಸ್ತಾರೆ. ಇದ್ರ ಬಗ್ಗೆ ಲೆಕ್ಕಪತ್ರದಲ್ಲಿ ಸರಿಯಾದ ವಿವರಣೆ ಇಲ್ಲ. ಹೀಗೆ ಎರ್ರಾಬಿರ್ರಿ ವಂಚನೆ ನಡೀತಾ ಇದೆ. ಹಿಂದೂ ದೇವಾಲಯಗಳು ಅಂದ್ರೆ ಸರ್ಕಾರಕ್ಕೆ ಬಿಟ್ಟಿಯಾಗಿ ಹಣ ಬರೋ ಆದಾಯದ ಕೇಂದ್ರ. ಕೋಟ್ಯಂತರ ಭಕ್ತರು ಎಷ್ಟೋ ದೂರದಿಂದ ಬಂದು ಕಾಣಿಕೆ ನೀಡಿದ್ರೆ ದೇವಸ್ಥಾನದ ಒಳಗಿನ ಕಚಡಗಳು ಈ ಹಣನ ನುಂಗಿ ತೇಗ್ತಾ ಇದ್ದಾರೆ. ಒಂದು ದೇವಸ್ಥಾನ ಖಾಸಗಿಯಾಗಿರ್ಲಿ, ಸರ್ಕಾರದ ಅಡಿಯಲ್ಲಿ ಇರ್ಲಿ, ಅಲ್ಲಿ ಇರುವ ಅಧಿಕಾರಿಗಳು, ಆಡಳಿತ ಮಂಡಳಿಯವರು ನೆಟ್ಟಗಿದ್ರೆ ಭಕ್ತರ ಭಾವನೆಗೆ ಸ್ವಲ್ಪವಾದ್ರೂ ಗೌರವ ಇರುತ್ತೆ. ಈ 2 ದೇವಸ್ಥಾನಗಳಲ್ಲಿ ಇಷ್ಟೆಲ್ಲ ಅಕ್ರಮ ಮಾಡಿರೋರ ಬಗ್ಗೆ ಸೂಕ್ತವಾಗಿ ತನಿಖೆ ನಡೆದು ತಪ್ಪಿತಸ್ಥರು ಜೈಲಿಗೆ ಹೋದ್ರೆ ಆಗ ಹಿಂದೂ ಧರ್ಮಕ್ಕೂ ದೇವರಿಗೂ ಗೌರವ ಸಿಕ್ಕಿದಂತಾಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.